30 ವರ್ಷಗಳ ಕಾಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿದಂಥವ್ರು ನಮ್ಮ ಹರೀಶ್ ರಾಯ್ ಅವರು. ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಸಮಸ್ಯೆಯಿಂದ ಕೆಲವು ಅವಕಾಶಗಳಿಂದ ವಂಚಿತರಾಗ್ತಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅನ್ನುವಂಥ ವಿಚಾರ ನಾನು ಇವತ್ತು ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ಜೊತೆ ಹರೀಶ್ ರಾಯ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ಹೇಗಿದ್ದೀರಾ? ಇವಾಗ ಆರೋಗ್ಯ ಸಮಸ್ಯೆ ಹೇಗಿದೆ ಅನ್ನುವಂಥದ್ದು? ಆ, ಹೇಗಿದ್ದೀರಾ ಎಂಬ ಪ್ರಶ್ನೆಗೆ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಯಾಕಂದರೆ ಆರೋಗ್ಯದಲ್ಲಿ ತುಂಬ ತೊಂದರೆಗಳು ಕಾಣ್ತಾ ಇದೆ. ಆದರೂ ಕೂಡ ಇವತ್ತು ನನ್ನ ಕಷ್ಟಕ್ಕೆ ಮೀಡಿಯಾದವರು, ಸೋಷಿಯಲ್ ಎಲ್ಲರೂ ಮೊದಲು ನನ್ನ ಈ ತೊಂದರೆಗೆ ಮುಂದೆ ನಿಂತು ನೀವು ಜನರಿಗೆ ತಲುಪಿಸ್ತಾ, ನೀವು ನಾಯಕ ನಟರಿಗೆ, ಚಿತ್ರರಂಗಕ್ಕೆ ತಲುಪಿಸಿ ನನ್ನ ಕಷ್ಟಕ್ಕೆ ನೆರವಾಗುವ ಹಾಗೆ ನೀವು ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದೀರಾ. ಮೊದಲನೇದಾಗಿ ನಿಮ್ಗೆಲ್ರೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಹರೀಶ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗಿತ್ತಂತ ಗೊತ್ತಿತ್ತು. ಅಂದ್ರೆ ಥೈರಾಯ್ಡ್ ಇಂದ ಸಮಸ್ಯೆಯಿಂದ ಬಳಲ್ತಿದ್ರು ಅನ್ನುವಂಥದ್ದು ವಿಚಾರ ಗೊತ್ತಿತ್ತು. ಬಟ್ ಇದೆಲ್ಲ ಸರಿ ಹೋಗಿ ಇವಾಗ ಆರೋಗ್ಯ ಸಮಸ್ಯೆ ಸರಿ ಆಗಿದೆ, ಇನ್ನೂ ಚೆನ್ನಾಗಿದ್ದಾರೆ ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹದಗೆಟ್ಟಿದೆ ಅನ್ನುವಂಥ ವಿಚಾರ ಕೇಳಿ ತುಂಬಾ ನೋವಾಯ್ತು. ಬಟ್ ಯಾವಾಗಿಂದ ಈ ಸಮಸ್ಯೆ ಆಯ್ತು, ಏನಾಗಿದೆ ಅನ್ನುವಂಥ ಆರೋಗ್ಯದಲ್ಲಿ? ನೀವು ಹೇಳಿದಾಗೆ ಮೊದಲು ಸ್ವಲ್ಪ ಆರೋಗ್ಯ ಸಮಸ್ಯೆ ಇರಲಿಲ್ಲ, ಚೇತರಿಸ್ಕೊಂಡಿದ್ದೆ. ಆಮೇಲೆ ಮೆಡಿಸಿನ್ಸ್ ಎಲ್ಲ ನಡೀತಾ ಇತ್ತು. ಅದು ನನಗೆ ವರ್ಕ್ ಆಗ್ತಿತ್ತು. ಟ್ಯಾಬ್ಲೆಟ್ಸ್ ಎಲ್ಲ ವರ್ಕ್ ಆಗಿ ನಾನು ಚೇತರಿಸ್ಕೊಳ್ತಾ ಇದ್ದೆ. ಇವಾಗ ಏನಾಗಿದೆ, ಸಡನ್ ಒಂದು 6 ತಿಂಗಳ ಹಿಂದೆ ತುಂಬ ಲಂಗ್ಸ್ ಇನ್ಫೆಕ್ಷನ್ ಆಗೋದು. 2ನೇ ಸರಿ ನನಗೆ ಲಂಗ್ಸ್ ಇನ್ಫೆಕ್ಷನ್ ಆಯಿತು. ಆವಾಗ ಗೊತ್ತಾಗಿದ್ದು ಅದು ನಿಮೋನಿಯಾ ಅಂತೇಳಿ. ಒಂದು ಸರಿ ನಿಮೋನಿಯಾ ಬಂದಾಗ ದೇಹದಲ್ಲಿ ಶಕ್ತಿಗಳೆಲ್ಲ ಕಮ್ಮಿ ಆಗುತ್ತೆ, ಕೊಂದು ಬಿಡ್ತೀವಿ. 2ನೇ ಸರಿನೂ ಬಂದಿದೆ. ಸ್ವಲ್ಪ ಗಮನ ಕೊಡಿ, ಮುಂದೆ ನಿಮಗೆ ಸ್ಟ್ಯಾಮಿನಾ ಕಮ್ಮಿ ಆಗಬಾರ್ದು ಬಾಡಿಯಲ್ಲಿ. ಸೊ ಅದಕ್ಕೆಲ್ಲ ಮೆಡಿಸಿನ್ ಮಾಡಿ ಮನೆಗೆ ಆಕ್ಸಿಜನ್ ಇಲ್ಲದೆ ನಮ್ಗೆ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ. ರಾತ್ರಿ ಮಲಗಬೇಕಾದ್ರೆ ಆಕ್ಸಿಜನ್ ಬೇಕಿತ್ತು. ಸೊ ಮನೆಗೆ ಸಿಲಿಂಡ್ರ್ ಕೊಟ್ಟು ಕಳಿಸಿದ್ರು. ಸೊ ಅದು ಟ್ರೀಟ್ಮೆಂಟ್ ಆಗಿ ಸ್ವಲ್ಪ ಗುಣಮುಖ ಆದೆ. ಅದಾದಮೇಲೆ 3 ತಿಂಗಳ ಹಿಂದೆಯೇ ಈ ಹೊಟ್ಟೆದಲ್ಲಿ ನೀರು ತುಂಬಿಕೊಳ್ಳೋದು ಸ್ಟಾರ್ಟ್ ಆಯಿತು. ಅಂದರೆ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಯಿತು, ಹೊಟ್ಟೆ ಊದ್ಕೊಂಡಿದ್ದೆ. ಏನಿರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು. ಟೆಸ್ಟ್ ಮಾಡಿಸಿದೆ. ಟೆಸ್ಟ್ ಮಾಡಿಸಿದ ಮೇಲೆ ಗೊತ್ತಾಗೋದಿಲ್ಲ. ಸ್ಕ್ಯಾನ್ ಮಾಡಿಸಿ ಆವಾಗಲೇ ಗೊತ್ತಾಗಿದ್ದು ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋ ಸ್ಟಾರ್ಟ್ ಆಗಿದೆ ಅಂತ. ಅದಾದಮೇಲೆ ನನಗೆ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ನನ್ನ ಕ್ಯಾನ್ಸರ್ ಬಗ್ಗೆ ನೋಡೋಂಥ ಡಾಕ್ಟ್ರು ಸುರೇಶ್ ಬಾಬು ಅವರು, ಅವ್ರ ಹತ್ರ ಹೋಗಿ ತೋರಿಸಿದಾಗ ಸ್ವಲ್ಪ ಚೆಕ್ ಮಾಡಿದರು. ಸಮಸ್ಯೆ ಏನೋ ಕಾಣ್ತೊಟ್ಟು ಸ್ಕ್ಯಾನ್ ಮಾಡುವ, ನಮ್ಮದೇ ಪೆಟ್ ಸ್ಕ್ಯಾನ್ ಮಾಡುವ ಅಂತ. ಪೆಟ್ ಸ್ಕ್ಯಾನ್ ಮಾಡುವಾಗಲೇ ಗೊತ್ತಾಗಿದ್ದು ನನಗೆ ಕೆಲವು ಕಣಗಳೆಲ್ಲ ಇತ್ತು ಲಂಗ್ಸಲ್ಲಿ, ಎದೆ ಭಾಗದಲ್ಲಿ ಕ್ಯಾನ್ಸರ್ದು. ಅದು ಹೊಟ್ಟೆ ಭಾಗಕ್ಕೆ ಸ್ಪ್ರೆಡ್ ಆಗಿದೆ. ಸೊ ಹೊಟ್ಟೆ ಭಾಗ ಸ್ಪ್ರೆಡ್ ಆದಮೇಲೆ ಹೊಟ್ಟೆಲಿರುವಂಥ ಏನು ನಮ್ಮದು ಹೊಟ್ಟೆಯಲ್ಲಿ ಪಾರ್ಟ್ಸ್ ಇರ್ತದೆ, ಅದನ್ನು ಇನ್ಫೆಕ್ಷನ್ ಮಾಡ್ತದೆ. ಸೊ ಈ ರೀತಿಯಾಗಿ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿ ದೇಹದಲ್ಲಿರುವ ಆಲ್ಬಮಿನ್ ಅಂತೀವಿ, ಪ್ರೋಟೀನ್, ಅದು ನೀರು ರೂಪದಲ್ಲಿ ಹೊಟ್ಟೆಯಲ್ಲಿ ಸೇರಿಕೊಂಡಿದೆ. ಹೊಟ್ಟೆ ಸೇರ್ತಾ ಏನಾಗ್ತದೆ, ದೇಹದಲ್ಲಿರುವ ಪ್ರೋಟೀನ್ಗಳೆಲ್ಲ ಕಮ್ಮಿ ಆಗ್ತಾ ಬಂದಿದೆ. ಅದರಿಂದಾಗಿ ವೀಕ್ ಆಗೋದೆ. ಆಮೇಲೆ ಅದು ನೀರು ತುಂಬ್ತಾ ಎದೆ ಮೇಲೆ ಬಂದು ಕೂತ್ಕೋತದೆ, ತೆಗಿಲೇಬೇಕು ಅದು ನೀರು. ಸೊ ಇಲ್ಲಿ ಹೋಲ್ ಮಾಡ್ತಾರೆ. ಇಲ್ಲಿ ಈಗ ಇದು ಇಟ್ಟಿದ್ವಿ, ಅವ್ರು ಇಲ್ಲಿ ಹೋಲ್ ಮಾಡಿ ತೆಗಿತಾ ಇದ್ರು. ಬಾಟ್ಲಲ್ಲಿ ಉಸಿರು ಕಟ್ತದೆ. 1.5 ಲೀಟ್ರ್ ತೆಗೆದು ಅದು 5 ಲೀಟ್ರ್ವರೆಗೆ ಸ್ಟಾಕ್ ಆಗ್ತದೆ. 5 ಲೀಟ್ರ್ವರೆಗೆ ಬರ್ತಾ ಆಮೇಲೆ ಉಸಿರು ಕಟ್ತದೆ. ಆವಾಗ ತೆಗಿತಾ ಇದ್ರು. ಸುಮಾರು ಒಂದು 10-15 ಮೇಲೆ ಜಾಸ್ತಿ ತೆಗೆದಿದ್ವಿ ಹೋಲ್ ಮಾಡೋದು. 3 ದಿನಕ್ಕೊಮ್ಮೆ ತೂತ ಮಾಡಿ ತೆಗೆಯೋದು. ಅದಕ್ಕೆ ಈ ಸರಿ ಏನು ಮಾಡಿದ್ರು, ನಾನು ಈ ಸರಿ ಅಡ್ಮಿಟ್ ಆಗಿದ್ದೆಲ್ಲ, ಅವರೇ ಇದೊಂದು ಟೆಂಪರರಿ ಇದು, ಇದನ್ನು ಹಾಕಿ ಕಳಿಸಿದ್ದಾರೆ. ಮನೆಯಲ್ಲಿ ಈ ಥರ ಸ್ಥಿತಿ ಬಂದರೆ ನೀವೇ ತೆಗೆದು ತೆಗೆದ್ರೆ ಸ್ವಲ್ಪ ಉಸಿರಾಟ ಪ್ರಾಬ್ಲಮ್ ಕಮ್ಮಿ ಆಗ್ತದೆ. ಜಾಸ್ತಿ ತೆಗೆದ್ರೆ ದೇಹ ನಡುತ್ತದೆ, ಸ್ಟೆಮಿನಾ ಹೋಗ್ತದೆ ಬಾಡಿ ತೆಗೆದಷ್ಟು. ಈಗ ಏನಕ್ಕೆ ಅಂದರೆ ಸ್ವಲ್ಪ ದಿವಸ 3-4 ಸರಿ ಅಡ್ಮಿಟ್ ಆದೆ ಕಿದ್ವಾಯಲ್ಲಿ. ಅದು ಕಿದ್ವಾಯಲ್ಲಿ ಅಡ್ಮಿಟ್ ಆಗ್ತಾ ನನಗೆ ಹೊರಗಡೆ ಬರೋಕ್ಕಾಗ್ತಿಲ್ಲ. ಡಾಕ್ಟ್ರು ಏನು ಮಾಡಿದ್ದಾರೆ, ಈ ಥರ ಸಮಸ್ಯೆಯಿಂದ ಇದ್ದಾಗ ಸ್ವಲ್ಪ ಸಹಾಯ ಕೇಳಿ ಹೊರಗಡೆ. ಇವತ್ತೇನಾಗಿದೆ,
ನನಗೆ ಇದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಗೊತ್ತಾದಾಗ ಡಾಕ್ಟ್ರುಗಳು ಮಾತ್ರೆ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಸ್ ಕೊಟ್ಟು ಟ್ರೈ ಮಾಡಿದ್ದಾರೆ. ಅದು ಸೈಡ್ ಎಫೆಕ್ಟ್ ಜಾಸ್ತಿ. ಕಿಡ್ನಿ ಮತ್ತು ಲಿವರ್ ಫಂಕ್ಷನ್ ಎಲ್ಲ ಉಲ್ಟಮಟ್ಟಾಗಿದೆ. ದಿನ ಒಂದು 30 ಸರಿ ಮೋಷನಿಗೆ ಹೋಗಬೇಕು. ಆರೋಗ್ಯದಲ್ಲಿ ನೀರೆಲ್ಲ ಪಾಸ್ ಆಗ್ಬಿಟ್ಟಿತ್ತು. ಆರೋಗ್ಯ ಸಮಸ್ಯೆ ಮೋಷನ್ ಹೋಗಿ ಹೋಗಿ ಅದನ್ನು ಇಲ್ಲಿ ಬೇರೆ ಕಡೆ ಅಡ್ಮಿಟ್ ಆಗಿ ಅಲ್ಲಿ ಸರಿ ಮಾಡಿಸ್ಕೊಂಡೆ. ಅದು ಸರಿ ಮಾಡಿದ ಮೇಲೆ ಅದೇ ಮತ್ತೆ ಕಿದ್ವಾಯಲ್ಲಿ ಟ್ರೀಟ್ಮೆಂಟ್. ಅಂತ ಇವಾಗ ನಮಗೆ ಕ್ಯಾನ್ಸರ್ ಅಂದಾಗ ಫಸ್ಟ್ ನೆನಪಾಗೋದು ಇವರು ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಇದರಿಂದ ಕ್ಯಾನ್ಸರ್ ಬರುವಂಥದ್ದು ಸಾಕಷ್ಟು ಜನರಿಗೆ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರುತ್ತೆ, ಇದು ಅನ್ಕೊಂಡಿರ್ತಾರೆ. ಬಟ್ ಇವಾಗ ವಿಚಾರ ಏನಾಗಿದೆ ಅಂದ್ರೆ ನೀವು ಸ್ಮೋಕು ಮಾಡಲ್ಲ, ಡ್ರಿಂಕ್ಸು ಮಾಡಲ್ಲ ಅನ್ನೋದು. ಬಟ್ ಯಾವ ಕಾರಣದಿಂದ ಇದು ಬಂದಿದೆ ಅನ್ನುವಂಥ ವಿಚಾರ ಹೇಳೋದಾದ್ರೆ ಹೇಗ್ ಬಂತು ಅಂತ ಇದು? ಆ, ನೀವು ಕಿದ್ವಾಯಿ ಹಾಸ್ಪಿಟ್ಲ್ ಹೋದ್ರೆ ಗೊತ್ತಾಗುತ್ತೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಬರ್ತದೆ ಕ್ಯಾನ್ಸರ್. ಅವ್ರು ಸ್ಮೋಕ್ ಮಾಡ್ತಾರ, ಡ್ರಿಂಕ್ಸ್ ಮಾಡ್ತಾರ, ಹಾಗಂತ ಅದಕ್ಕೆ ಬರೋದಿಲ್ಲ ಅಂತ ಹೇಳಿಲ್ಲ. ಸ್ಮೋಕ್ ಮಾಡಿದವ್ರಿಗೆ ಜಾಸ್ತಿ ಬಂದೇ ಬರ್ತದೆ. ನಾನು ಸ್ಮೋಕ್ ಮಾಡಿದ್ದೆ ಚಿಕ್ಕರುವಾಗ, ಒಂದು ವಯಸ್ಸಲ್ಲಿ. ನಾನು ಬಿಟ್ಟು ತುಂಬ ವರ್ಷ ಆಗಿತ್ತು, ತುಂಬ ವರ್ಷ ಆಗಿತ್ತು ನಾನು ಬಿಟ್ಟು. ಅದಾದಮೇಲೆ ಡ್ರಿಂಕ್ಸ್ದು ಹುಚ್ಚಿಲ್ಲ, ಅಂದರೆ ಅಡಿಕ್ಷನ್ ಅಲ್ಲ ನಾನು. ಅಷ್ಟು ಕ್ರೇಜಿನೂ ಇಲ್ಲ ನನಗೆ, ಯಾವುದು ಗೊತ್ತಿಲ್ಲ. ಬಟ್ ಇದು ಥೈರಾಯ್ಡ್ ಕ್ಯಾನ್ಸರ್. ಇದು ಯಾವುದರಿಂದಾದ್ರೂ ಬರ್ಬೋದು. ಅದನ್ನು ಟೆಸ್ಟಿಗೆಲ್ಲ ಇಟ್ವಿ. ಇದು ಇಲ್ಲಿ ಬಂದಿರೋದು ಅದು ಬೋರ್ ವಾಟ್ರಿಂದ ಬರ್ತದೆ ಹೇಳ್ತಾರೆ. ಬೋರ್ ವಾಟ್ರ್ ಇಲ್ಲ ಫ್ಯಾಮಿಲಿಯಲ್ಲಿ ಅದರಲ್ಲಿ ಬಂದಿರ್ತದೆ. ನಾವು ಚೆಕ್ ಮಾಡಿದ್ವಿ, ಅದೊಂದು ಸಪ್ರೇಟು ಇದಿದೆ, ಏನೋ ಹೇಳ್ತಾರೆ ಅದಕ್ಕೆ, ಅದು ಸ್ಪೆಷಲ್, ತುಂಬ ಸ್ಪೆಷಲಾಗಿ ಚೆಕ್ ಮಾಡೋದು. ಎಲ್ಲಿಂದ ಬಂತು ಅಂತ ಕಂಡು ಹುಡುಕ್ತಾರೆ ಅವರು. ಅದು ಸಿಗುತ್ತೆ ಕೆಲವರಿಗೆ ರಿಪೋರ್ಟ್. ಫ್ಯಾಮಿಲಿಯಿಂದ ಬಂದರೆ ಏನು ಮಾಡ್ತಾರೆ, ನನ್ನ ಮಕ್ಕಳಿಗೆ ಅದೊಂದು ಇಂಜೆಕ್ಷನ್ ಬರುತ್ತೆ, ಅದು ಹಾಕ್ಸ್ಬೇಕು. ವ್ಯಾಕ್ಸಿನೇಷನ್ ಹಾಕ್ಬೇಕು. ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಇದೆ. ಫ್ಯಾಮಿಲಿ ಹೆರಿಡಿಟಿಯಿಂದ ಬಂದಿದ್ದರೆ ಮಕ್ಕಳಿಗೆ ಬರೆದಾಗ ಮಾಡ್ಬೋದು. ಸೊ ಇದು ಅದಕ್ಕೋಸ್ಕರ ಚೆಕ್ ಮಾಡಿದರು, ಅದಕ್ಕೂ ಆನ್ಸರ್ ಸಿಕ್ಕಿಲ್ಲ. ಸ್ಮೋಕಿಂಗ್ದು ಅದಲ್ಲ, ಸ್ಮೋಕಿಂಗ್ ಬರೋದೇ ಬೇರೆ. ಅದು ಬಂದರೆ ಗುಣ ಆಗೋದಿಲ್ಲ. 6 ತಿಂಗಳಲ್ಲಿ ಸತ್ತು ಹೋಗ್ತಾರೆ. ನನಗೆ ಬಂದು ಈಗಲೇ 30 ವರ್ಷ ಮೇಲೆ ಆಗೋಯ್ತು. ಅದು ಬಂದು ಸೆಲ್ಗಳು ತುಂಬ ಅಗ್ರೆಸಿವ್ ಇರ್ತದೆ. ದಿನ ಒಂದು ಇಷ್ಟಿಷ್ಟು ಮಲ್ಟಿಪ್ಲೈ ಆಗ್ತಾನೆ ಹೋಗ್ತದೆ. ಅದು ಲಂಗ್ಸು ಕ್ಯಾನ್ಸರ್ ಎಲ್ಲ ಕೆಲವೆಲ್ಲ ಡೇಂಜರ್. ಸೊ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಇರ್ತದೆ. ನಮ್ಮದು ಥೈರಾಯ್ಡ್ ಹೆಚ್ಚಾಗಿ ಬಂದು ಅಷ್ಟು ಅಗ್ರೆಸಿವ್ ಅಲ್ಲ, ಸ್ಲೋ ಇರ್ತದೆ, ಅಷ್ಟು ಇದಿಲ್ಲ. ಅದಕ್ಕೆ ಈಗ ಕ್ಯಾನ್ಸರಲ್ಲಿ ಯಾವ್ಯಾವ ಕ್ಯಾನ್ಸರ್ ಇರ್ತದೆ ತುಂಬ ಇದೆ, ಅದ್ರ ಮೇಲೆ ಮೆಡಿಸಿನ್ ನಡೆಯೋದು. ಈಗ ಮೊನ್ನೆನೂ ಕೂಡ ನನ್ನ ಮಿಸ್ಸಸ್ಸಿನ ಡಾಕ್ಟ್ರು ಕರೆದು, ಇವಾಗ ಅವರಿಗೆ ಬೇರೆ ಮದ್ದಿನ ಅವಶ್ಯಕತೆ ಇದೆ, ಈ ಟ್ಯಾಬ್ಲೆಟ್ಸು ತುಂಬ ಲೇಟ್ ಆಗ್ತದೆ, ತುಂಬ ಎಫೆಕ್ಟ್ ಆಗ್ತದೆ ಆರೋಗ್ಯದಲ್ಲಿ, ಅದಕ್ಕಂತ ಒಂದು ಇಂಜೆಕ್ಷನ್ ಇದೆ, ಅದನ್ನು ಪ್ಲ್ಯಾನ್ ಮಾಡುವಂತ ಕರ್ಕೊಂಡೋಗಿ ಕೇಳಿದ್ರೆಲ್ಲ. ಇದು ಯಾವ ಥರ ಇದೆ, ಸ್ವಲ್ಪ ಕಾಸ್ಟ್ಲಿ ಅಂದ್ರೆ, ಸ್ವಲ್ಪ ಅಂದರೆ 3,55,000 ಒಂದು ಇಂಜೆಕ್ಷನ್ಗೆ. ಅದನ್ನು ನಾವು ಮಾಡಿದರೆ ಗುಣಮುಖ ಆಗ್ತಾರೆ ಅಂತ. ಒಂದಾ ಅಲ್ಲ, ಓಕೆ ಅದು ಮನೇಲಿ ನಮ್ಮ ಮಿಸ್ಸಸ್ಸೇ, ಇಲ್ಲಮ್ಮ ಅದು ಒಂದಲ್ಲ, 21 ದಿನಕ್ಕೆ 1 ಇಂಜೆಕ್ಷನ್, ಆ ಥರ 3 ಇಂಜೆಕ್ಷನ್ 63 ದಿನಕ್ಕೆ ಕಂಟಿನ್ಯೂ. ಇದಾಗ್ತಿದ್ದಾಗೆ ಅವ್ರದ್ದು ಬದಲಾವಣೆ ಆಗ್ತದೆ ದೇಹದಲ್ಲಿ, ನಮಗೆ ಅಂದಾಜು ಆಗ್ತದೆ. ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಎಷ್ಟು ಆಗ್ಬೋದು ಅದು ಹೇಳೋಕ್ಕೆ ಸಾಧ್ಯ ಅಲ್ಲ. ಕೆಲವರಿಗೆ 17 ಇಂಜೆಕ್ಷನ್ವರೆಗೆ ಬಂದಿದೆ, ಇನ್ನು 20 ಇಂಜೆಕ್ಷನ್ವರೆಗೂ ಹೋಗ್ಬೋದು. ಅದು ಡಿಪೆಂಡ್ ಆಫ್ ನಿಮ್ಮ ಹಸ್ಬೆಂಡ್ ಅವರ ದೇಹದ ಪರಿಸ್ಥಿತಿ. ಇದು ಅಷ್ಟು ಇಂಜೆಕ್ಷನು 70-80 ಲಕ್ಷ ರೂಪಾಯಿ. ಏನು ಮಾಡೋದು? ಅಲ್ಲ, ನೀವು ನಟರಲ್ವಾ, ಎಲ್ಲ ನಟರುಗಳು ಇರ್ತಾರೆ ಹೆಲ್ಪಿಗೆ, ಪ್ರಯತ್ನ ಪಡಿ ನೀವು ಅಂತ. ಅಂದ್ರೆ ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಮಹಾಮಾರಿ ಅನ್ನುವಂಥ ಎಲ್ರಿಗೂ ಒಂದು ಮನ್ಸಲ್ಲಿ ಬಂದಿದೆ. ಬಟ್ ಅದಕ್ಕೆ ಧೈರ್ಯ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಏನೇ ಆಗಲಿ ಯಾವುದೇ ಸಿಚುವೇಶನ್ ಇದ್ರೂ ಕೂಡ. ಬಟ್ ಅಂದ್ರೆ ಆರ್ಥಿಕವಾಗಿ ಕೂಡ ಅಂತ ಗಟ್ಟಿತನ ಇರ್ಬೇಕಂದ್ರೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಬೇಕಾಗುತ್ತೆ. ಬಟ್ ಇದುವರೆಗೂ ನಿಮ್ಮ ಎಷ್ಟು ಖರ್ಚಾಗಿದೆ, ಇನ್ನು ಎಷ್ಟು ಬೇಕಾಗುತ್ತೆ ಅಂತ ಅನ್ನುವಂಥದ್ದು ಹೇಗೆ ಹೇಳಿದ್ದಾರೆ. ಬಟ್ ಹೇಗೆ ನಡೀತಾ ಇದೆ ಆರ್ಥಿಕ ಸ್ಥಿತಿ ಎಲ್ಲ? ಅದೇ ರೀ, ಈಗ 3 ವರ್ಷದಲ್ಲಿ ಕೆಲಸ ಇಲ್ಲ, ಎಷ್ಟು ಖರ್ಚಾಗಿರ್ಬೋದು. ಟ್ಯಾಬ್ಲೆಟ್ಸ್ ಅದು ಇದು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಒಂದನೇದು ದುಡಿಯೋನು ನಾನೊಬ್ಬರೇ, ನನ್ನ ಈ ಮನೆಯೆಲ್ಲ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅದ್ರ ಜೊತೆಗೆ ನನ್ನ ಖರ್ಚು ನೋಡ್ಕೋಬೇಕು. ನಾನು ಕಲಾವಿದ, ಎಲ್ಲ ಕಡೆನೂ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಆಯಿತಾ. ಖರ್ಚು ಇರ್ತದೆ. ಅದರಲ್ಲಿ ಈಗ ಮೊನ್ನೆ 6 ತಿಂಗಳಿಂದ ನಾನು ಅಡ್ಮಿಟ್ ಆಗ್ತಾ ಇದೆ, ಎಲ್ಲ ಕಡೆನೂ ಖರ್ಚುಗಳು.
ಈ ಥರ ಆಗ್ತಿದ್ದಾಗಲೇ ಇದು ಸ್ಟಾರ್ಟ್ ಆಗಿದೆ ಈ ಥರ ಎಷ್ಟು ಹೊಟ್ಟೆ. ಖರ್ಚಾಗಿದೆ ಸರ್ ಅಂದಾಜು ಇಲ್ಲಿ ತನಕ? ಇಲ್ಲ ಸರ್, ಅದು ಲೆಕ್ಕ ಹಿಡ್ಕೊಳ್ಳೋದಿಲ್ಲ. ಲೆಕ್ಕ ಹಿಡಿಯೋಕೆ ಆಗಲ್ಲ, ನಿಮಗೆ ಮನಸ್ಸು ಬರೋದಿಲ್ಲ. ಅಂದ್ರೆ ಇಷ್ಟು ಬೇಕಾಗುತ್ತೆ ಅನ್ನುವಂತ ಡಾಕ್ಟರ್ ಹೇಳಿದ್ದಾರೆ. ಎಷ್ಟು ಈಗ ಬೇಕಾಗುತ್ತೆ? ಹೇಳಿದ್ದು, ಈಗ ಮೊನ್ನೆ ಹೇಳಿದ್ದು, ಅದನ್ನೇ ಹೇಳಿದ್ರು 60-70 ಲಕ್ಷ. ಅದಕ್ಕೆ ನಾನು ಹೌದಾ, ನೀವು ಅಷ್ಟೇ ಅಂತ ಮೈಂಡಲ್ಲಿ ಹಾಕೋಬಾರ್ದು, ತಪ್ಪಾಗುತ್ತೆ. ಜಾಸ್ತಿ ಆದ್ರೂ ಆಗ್ಬೋದು. ಹಾಂ, ಅದು ನಿಮ್ಮ ಮೈಂಡಲ್ಲಿ ಇರಬೇಕು. ಅದ್ರ ಜೊತೆಗೆ ನೀವು 1.5 ವರ್ಷ ಸಾಧಾರಣ ಟ್ರೀಟ್ಮೆಂಟ್ ಆಗ್ತದೆ. 1.5 ವರ್ಷಕ್ಕೆ ನಿಮ್ಮ ಖರ್ಚು ಏನಿದೆ, ಇಲ್ಲಿ ನಮ್ಮ ಮನೆ ಬರ್ತೀರಾ, ಹಾಸ್ಪಿಟ್ಲಿಗೆ ಹೋಗ್ತೀರಾ, ಹೌದು. ವೆಹಿಕಲ್ ಖರ್ಚು, ಮನೆ ಖರ್ಚು, ಏನೋ ಬ್ಯಾಡ್ ಹ್ಯಾಬಿಟ್ಸ್ ಇರೋದೇ ಇರ್ಬೋದು, ಮನೆ ಖರ್ಚು ಇರ್ತದೆ. ಬರೀ ಈಗ ಇದ್ರ ಖರ್ಚಿದೆ. ಈಗ ನಾನು ನೆಬ್ಲೇಷನ್ ಮಾಡಬೇಕು, ನೆಬ್ಲೇಷನ್. ಈಗ ಇದಕ್ಕೆ ಆಲ್ಬಮಿನ್ ತೊಗೋಬೇಕು. ಒಂದು ಆಲ್ಬಮಿನ್ ಇಂಜೆಕ್ಷನ್ಗೆ 10,000 ರೂಪಾಯಿ. ಆಲ್ಬಮಿನ್ ಅಂದರೆ ಇದಕ್ಕೆ ಪ್ರೋಟೀನ್ ಕೊಡಬೇಕು ಬಾಡಿಗೆ. ಪ್ರೋಟೀನ್ ಇಲ್ಲದೆ ಬಲ ಇಲ್ಲ ದೇಹದಲ್ಲಿ, ಅದ ಖರ್ಚು. ಕೆಲವು ಸೈಡ್ ಮಾತ್ರೆಗಳು ಜೊತೆಲೇ ಇರ್ತದೆ, ನೀವು ಅದನ್ನು ಮಾತ್ರ ಹಾಕೋಬಾರ್ದು ಅಂತ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.